ಬ್ರೇಕ್ ಆದಮೇಲೆ ಮತ್ತೆ ಸ್ವಾಗತ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕೇವಲ ವಿಮಾ ಕಂಪನಿಗಳಿಗೆ ಮಾತ್ರ ಫಸಲು ಕೊಡ್ತಾ ಇದೆಯಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ರೈತರ ಜೀವದ ಜೊತೆ ಬೆಳೆ ವಿಮೆ ಕಂಪನಿಗಳು ಚೆಲ್ಲಾಟವಾಡ್ತಾ ಇದ್ದಾವೆ. ಇದು ಇವತ್ತು ನೆನ್ನೆದಲ್ಲ, ಪ್ರತಿ ವರ್ಷ ಆಗೋದು ಇದೆ. ಪ್ರತಿ ಬಾರಿ ರೈತರು ಬೆಳೆ ಬೆಳೆದಾಗ ಆಗುವಂಥದ್ದಿದೆ. ಧಾರವಾಡದಲ್ಲಿ ಕಾಟಾಚಾರಕ್ಕೆ 100-200 ರೂಪಾಯಿ ಹಣ ಜಮೆ ಮಾಡಿಸ್ಕೊಂಡಿದ್ದಾರೆ. ರೈತರು ಪ್ರೀಮಿಯಂ ಕೂಡ ಕಟ್ಟಿದ್ದಾರೆ. ಆದರೆ ಅರ್ಧದಷ್ಟು ರೈತನಿಗೆ ಪರಿಹಾರವೇ ಸಿಕ್ಕಿಲ್ಲ. ಸರಿಸುಮಾರು ಅರ್ಧದಷ್ಟು ರೈತರಿಗೆ ಪರಿಹಾರ ಸಿಕ್ಕಿಲ್ಲ. ಧಾರವಾಡದಲ್ಲಿ ಪ್ರತಿ ವರ್ಷ ವಿಮೆ ಪರಿಹಾರ ತುಂಬುತ್ತಾರೆ ರೈತರು. ಪ್ರತಿ ವರ್ಷವೂ ಕೂಡ ವಿಮೆ ಪರಿಹಾರವನ್ನು ರೈತರು ತುಂಬುತ್ತಾರೆ, ಅಂದರೆ ಪ್ರೀಮಿಯಂ ಕಟ್ಟುತ್ತಾರೆ. ಒಂದೆಡೆ ಬೀಜದ ಬೆಲೆ ಗಗನಕ್ಕೇರಿದೆ, ಮತ್ತೊಂದೆಡೆ ಗೊಬ್ಬರದ ಬೆಲೆಯಂತರೂ ಕಲ್ಪನೆ ಮಾಡಿಕೊಳ್ಳೋ ಹಾಗಿಲ್ಲ. ಈ ಎಲ್ಲದರ ನಡುವೆಯೂ ಕೂಡ ಸಾಲ ಮಾಡಿ ಬೆಳೆಯನ್ನು ಕೂಡ ಬೆಳೀತಾರೆ. ಇದರ ನಡುವೆ ಬೆಳೆಗೇನಾದರೂ ನಷ್ಟ ಆಗಿದ್ದೇ ಆದರೆ ಆಗ ಏನೋ ಒಂದು ಕೊಂಚ ರಿಲೀಫ್ ಸಿಗಲಿ ಅಂತ ರೈತರು ಪ್ರೀಮಿಯಂ ಕೂಡ ಕಟ್ತಾರೆ. ವಿಮೆ ಬರಬೇಕು ಅಂತ ಪ್ರೀಮಿಯಂ ಕೂಡ ಕಟ್ತಾರೆ. ಆದರೆ ಆ ದುಡ್ಡು ಕೇವಲ ಕಂಪನಿಗಳಿಗೆ ಮಾತ್ರ ಇಲ್ಲಿ ಪರಿಹಾರವಾಗಿ ಕಂಡು ಬರ್ತಾ ಇದೆ. ಬೆಳೆ ನಷ್ಟ ಆಗಿದೆ, ಆದರೂ ಕೂಡ ಕಂಪನಿಗಳು ಪರಿಹಾರ ಕೊಟ್ಟಿಲ್ಲ. ರೈತರಿಗೆ ಸಿಗಬೇಕಾಗಿದ್ದಂತಹ 750 ಕೋಟಿ ರೂಪಾಯಿ ಮೊತ್ತದ ಪರಿಹಾರ ಇದು. ಆದರೆ ಧಾರವಾಡದ ಜಿಲ್ಲೆಯಾದ್ಯಂತ 70 ಕೋಟಿ ಪರಿಹಾರ ಮಾತ್ರ ವಿತರಣೆ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ರೈತರು ಪ್ರತಿ ವರ್ಷ ಆಕ್ರೋಶ ಹೊರಹಾಕ್ತಾನೆ ಇರ್ತಾರೆ. ಪ್ರೀಮಿಯಂ ಕಟ್ಟಿದ್ದೀವ್ರಿ ನಾವು, ಆದರೆ ನಮಗೆ ಬರಬೇಕಾಗಿರುವಂತಹ ದುಡ್ಡೇನಿದೆ ಅದರಿಂದ ಪ್ರೈವೇಟ್ ಕಂಪನಿಗಳಿಗೆ ಲಾಭವಾಗ್ತಾ ಇದೆ ಅಂತ ಅವಲತ್ಕೊಳ್ತಾರೆ. ಆದರೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಪರಿಹಾರ ಕಂಡುಕೊಳ್ಳುವಲ್ಲಿ ಸರ್ಕಾರ ವಿಫಲವಾಗ್ತಾ ಇದೆ. ಈಗ ನಮ್ಮ ಜಿಲ್ಲೆದು ಬೆಳೆ ವಿಮೆ ಡೀಟೇಲ್ಸ್ ಈಗ ನಾವು ಮೊನ್ನೆ ನಮಗೆ ಇಶ್ಯೂಸ್ ಎಲ್ಲ ಕ್ಲಿಯರ್ ಆಗಿ ಈಗ ಬೆಳೆ ವಿಮೆ ಬಂದಿದೆ. ಹಿಂದೆ ನಮಗೆ ಏನಾಯಿತು, ಕೆಲವೊಂದು ಅಬ್ಜೆಕ್ಷನ್ಸ್ ಎಲ್ಲ ಮಾಡಿದರು. ಸೊ ಅಬ್ಜೆಕ್ಷನ್ ಮಾಡಿದಾಗ ಅದು ಜಿಲ್ಲಾ ಮಟ್ಟದ ಸಮಿತಿನಲ್ಲಿ ನಾವು ಇಟ್ಟು ಪರಿಶೀಲನೆ ಮಾಡಿದ್ದೀವಿ. ಸಂಬಂಧಪಟ್ಟ ಎಲ್ಲ ಇಲಾಖೆ ಅಧಿಕಾರಿಗಳು ಎಲ್ಲನೂ ಕೂಡ ಒಂದು ತಂಡವನ್ನು ಮಾಡಿ ಕೂಡ ಅದನ್ನು ಪರಿಶೀಲನೆ ಮಾಡಿದ್ದೀವಿ. ಮಾಡಿದ ಕಾಲದಲ್ಲಿ ಅವ್ರು ಹೇಳಿದ ಅಬ್ಜೆಕ್ಷನ್ಸನ್ನು ನಾವು ಒಪ್ಪೋದಕ್ಕೆ ಆಗೋದಿಲ್ಲ ಅಂತ ರೀತಿಯಲ್ಲಿ ನಾವು ಕೂಡ ಇಲ್ಲಿ ತೀರ್ಮಾನ ತೊಗೊಂಡು ಸ್ಟೇಟಿಗೆ ಕಳಿಸಿದ್ದೀವಿ. ಈಗ ನಿನ್ನೆ ಸ್ಟೇಟ್ ಗೌರ್ಮೆಂಟ್ ಕೂಡ ಅದನ್ನು ಒಪ್ಪಿದ್ದಾರೆ. ಅಂದರೆ ಇನ್ನೂ ಫುಲ್ ಅಮೌಂಟ್ ಇನ್ನೂ ಬರುವುದಿದೆ. ಎಲ್ಲೆಲ್ಲಿ ನಮಗೆ ಅಬ್ಜೆಕ್ಷನ್ ಇಲ್ಲ ಅದನ್ನು ಬಂದಿದೆ. ಇದು ಅಬ್ಜೆಕ್ಷನ್ ಇರುವುದು ಕಡೆ ಈಗ ಸ್ಟೇಟ್ ಗೌರ್ಮೆಂಟಲ್ಲಿ ಇರುವ ಸ್ಟೇಟ್ ಲೆವೆಲ್ ಕಮಿಟಿ ಕೂಡ ನಾವು ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿನಲ್ಲಿ ಮಾಡಿದ್ದನ್ನು ಒಪ್ಪಿದ್ದಾರೆ, ಎತ್ತಿ ಹಿಡಿದಿದ್ದಾರೆ. ಸೊ ಹಾಗಾಗಿ ಅವ್ರಿಗೆ ಕೂಡ ಆದಷ್ಟು ಬೇಗ ಅದು ವಿಮೆದು ಕೂಡ ಬರ್ತದೆ. 1500, 700, 800 ರೂಪಾಯಿ ಬಂದಿದೆ ಮೇಡಮ್ ಪರ್ ಎಕರೆ. ಬೆಳೆ ಭಾಳ ಕಡಿಮೆ ಆಯಿತು, ತುಂಬಿದಷ್ಟು ಬಂದಿಲ್ಲ, ವಿಮೆ ತುಂಬಿದಷ್ಟು ರೈತರಿಗೆ ಬಂದಿಲ್ಲ. ಇಲ್ಲ, ಅದನ್ನು ನಾನು ಕೂಡ ಇನ್ನೂ ಡೀಟೇಲ್ಸ್ ತೊಗೊಳ್ಬೇಕು. ನಮಗೆ ಫುಲ್ ಡೀಟೇಲ್ಸ್ ಇನ್ನೂ ಬಂದಿಲ್ಲ. ನಾನು ಅದನ್ನು ಡೀಟೇಲ್ ತೊಗೊಂಡು ನಾನು ಮಾತಾಡ್ತೀನಿ. ಈಗ ನಮ್ಮ ಜಿಲ್ಲೆದು ಬೆಳೆ ವಿಮೆ ಡೀಟೇಲ್ಸ್ ಈಗ ನಾವು ಮೊನ್ನೆ ನಮಗೆ ಇಶ್ಯೂಸ್ ಎಲ್ಲ ಕ್ಲಿಯರ್ ಆಗಿ ಈಗ ಬೆಳೆ ವಿಮೆ ಬಂದಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಸೋಲಾರಗೊಪ್ಪ ರೈತರನ್ನ ಮಾತನಾಡಿಸಿದ್ದಾರೆ. ರೈತರು ಏನು ಹೇಳ್ತಾರೆ ಕೇಳಿ. ಕಳೆದ 45 ವರ್ಷಗಳಿಂದ ಅನ್ನದಾತನ ಬದುಕು ಇಲ್ಲಿ ಅಂದರೆ ಸಂಪೂರ್ಣವಾಗಿ ಅತಂತ್ರವಾಗಿದೆ. ಬಿತ್ತಿದ ಬೀಜಗಳು ಇಲ್ಲಿ ಭೂಮಿಯಲ್ಲಿ ಕಮರಿ ಹೋದರೆ ಇಲ್ಲಿ ಬೆಳೆ ಬೆಳೆದಂತಹ ರಾಶಿಗಳು ನೀರಿನಲ್ಲಿ ಕೊಳೆತು ಹೋಗಿವೆ. ಇಂತಹ ಸಮಯದಲ್ಲಿ ರೈತ ತನಗೆ ಕಷ್ಟ ಕಾಲದಲ್ಲಿ ಅನುಕೂಲ ಆಗಲಿ ಅಂತೇಳಿ ಬೆಳೆ ವಿಮೆ ತುಂಬಿದರೆ ಆ ಬೆಳೆ ವಿಮೆ ಕಂಪನಿಗಳು ಇವತ್ತು ರೈತನಿಗೆ ಭಿಕ್ಷೆ ನೀಡುವಂತೆ ಪರಿಹಾರ ನೀಡಿವೆ. ಕೇವಲ ಪ್ರತಿ ಎಕರೆಗೆ 700, 800, 600 ರೂಪಾಯಿ ಪರಿಹಾರ ನೀಡಿ ಕೈ ತೊಳೆದುಕೊಳ್ಳುವಂತಹ ಕೆಲಸವನ್ನು ಮಾಡಿವೆ. ಈ ಸಂಪೂರ್ಣ ನಾನು ಅನ್ನದಾತರ ಜೊತೆ ನಾನು ಅವರನ್ನೇ ಮಾತಾಡ್ತೀನಿ. ಸರ್, ಕೇವಲ ಪ್ರತಿ ಎಕರೆಗೆ 600, 700 ಎದಕ್ಕೆ ಸಾಲುತ್ತೆ ಸರ್ ರೈತನಿಗೆ? ಕಳೆದ 45 ವರ್ಷಗಳಿಂದ ಅನ್ನದಾತರ ಬದುಕು ಸಂಪೂರ್ಣವಾಗಿ ನಲಗಿ ಹೋಗಿದೆ. ಇಂಥ ಚೆಲ್ಲಾಟ ಬೇಕಾ ಬೆಳೆ ವಿಮೆ ಕಂಪನಿಗಳು ರೈತನ ಜೊತೆಗೆ? ಈ ಧಾರವಾಡ ಜಿಲ್ಲೆಯಲ್ಲಿ ನಾನು ಪ್ರವಾಸ ಮಾಡಿದಾಗ ಕುಂದಗೋಳ, ಕಲಘಟಗಿ ಮತ್ತು ನವಲಗುಂದ ಭಾಗದಲ್ಲಿ ಹೋದಾಗ ನಮ್ಮ ರೈತರು ಇದುವರೆಗೆ ಧಾರವಾಡ ಜಿಲ್ಲೆ ಒಂದರಲ್ಲಿ ಸುಮಾರು 100ರಿಂದ 125 ಕೋಟಿ ಬೆಳೆ ವಿಮೆ ದುಡ್ಡನ್ನು ನಾವು ಕಟ್ಟಿದ್ದೀವಿ. ಈಗ ಅವರು ಧಾರವಾಡ ಜಿಲ್ಲೆಯ ಅಧಿಕಾರಿಗಳು ಕೆಲವಷ್ಟು ADಗಳು ಮತ್ತು JDಗಳು ಹೇಳೋ ಪ್ರಕಾರ ಸುಮಾರರಿಂದ 15ರಿಂದ 20 ಕೋಟಿ ಮಾತ್ರ ನಾವು ಬಿಡುಗಡೆ ಮಾಡಿವಿ ಅಂತೇಳಿ ಅಂಕಿಅಂಶ ಪ್ರಕಾರ ಹೇಳಕತ್ತಾರೆ. ಬಟ್ ಇಲ್ಲಿ ರೈತರಿಗೆ ಬಂದಂಥದ್ದು
ಕೇವಲ 500, 600, 800, 1,000ಕ್ಕಿಂತ ಜಾಸ್ತಿ ಹಣ ಇವರಿಗೆ ಸಂದಾಯ ಆಗಿಲ್ಲ. ಇದು ಧಾರವಾಡ ಜಿಲ್ಲೆಯಲ್ಲಿ 3ರಿಂದ 4 ವರ್ಷದಿಂದ ಸತತವಾಗಿ ಏನಪ್ಪ ಅಂತಂದ್ರೆ ನಾವು ಬೆಳೆಗಳನ್ನ ಹಾಳಾಗ್ತಾ ಬಂದಿದ್ವಿ. ಕೆಲವಷ್ಟು ಅತಿವೃಷ್ಟಿ, ಕೆಲವಷ್ಟು ಅನಾವೃಷ್ಟಿ, ಮಳೆ ಹೆಚ್ಚಾಗಿ ಕುಂದಗೋಳದಲ್ಲಿ ಹೋದ ಸಲ ಸಂಪೂರ್ಣವಾಗಿ ಫಸಲು ನೆಲ ಕಚ್ಚಿತು. ಇಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಅಲ್ಲಿಗೆ ಏನಪ್ಪ ಅಂತಂದ್ರೆ ವಿಸಿಟ್ ಕೂಡ ಮಾಡಲಿಲ್ಲ. ಹೋಗ್ಬೇಕಾಗಿತ್ತು, ಹಳ್ಳಿಗೆ ಹೋಗಿ ಏನು ಹಾಳಾಗಿದೆ ಬೆಳೆಗಳ ಬಗ್ಗೆ ಇವರು ನೋಡಬೇಕಾಗಿತ್ತು, ಅಂಥದನ್ನು ನೋಡಲೇ ಇಲ್ಲ. ಸಂಬಂಧಪಟ್ಟಂಥ ಉಸ್ತುವಾರಿ ಮಂತ್ರಿಗಳು ಸಂತೋಷ್ ಲಾಡ್ ಅವರ ಕಲಘಟಗಿಯಲ್ಲಿ ಹೋದ ವರ್ಷ ಭಾಳಷ್ಟು ಮಳೆ ಬಂದು ನಾವು ಹೋರಾಟ ಮಾಡಿದಾಗ ಗೋವಿನ ಜೋಳ, ಸೋಯಾಬೀನು ಸಂಪೂರ್ಣ ಹಾಳಾಗೋಯ್ತು. ಅದಕ್ಕೂ ಕೂಡ ಒಂದು ನಯ ಪೈಸೆ ಬಿಡುಗಡೆ ಮಾಡಲಿಕ್ಕೆ ಒತ್ತಾಯ ಮಾಡಲಿಲ್ಲ ಸಂತೋಷ್ ಲಾಡ್ ಅವರು. ಈಗಾದರೂ ಕೂಡ ಧಾರವಾಡ ಜಿಲ್ಲೆ ನಂದು, ನನ್ನ ತವರು ಜಿಲ್ಲೆ, ನನ್ನ ಮನೆ ಅಂತೇಳಿ ಏನು ಸಂತೋಷ್ ಲಾಡ್ ಅವರು ಹೇಳಿಕೆ ಕೊಡ್ತಾರೆ, ಬರೀ ಹೇಳಿಕೆಗಳಿಗೆ ಅಷ್ಟೇ ಸೀಮಿತ ಆಗಬಾರ್ದು. ತಕ್ಷಣವೇ ಈ ಜಿಲ್ಲೆಯ ಅಧಿಕಾರಿಗಳನ್ನು ಕರೆದು, ರೈತರು ಏನು ಇವತ್ತಿನ ದಿನ ಸಂಪೂರ್ಣವಾಗಿ ಕಷ್ಟ ಕಾಲದಲ್ಲಿದ್ದೀವಿ, ಇಂಥ ಸಮಯದಲ್ಲಿ ಅಧಿಕಾರಿಗಳ ಸಭೆ ಮಾಡಬೇಕು. ಸಭೆ ಮಾಡಿ ಬೆಳೆ ವಿಮೆ ಕಂಪನಿಗಳ ಅಧಿಕಾರಿಗಳ ಜೊತೆಗೂ ಕೂಡ ಉಸ್ತುವಾರಿ ಮಂತ್ರಿಗಳು ಸಭೆ ಮಾಡಬೇಕು. ಅದೇ ರೀತಿ ಈ ಭಾಗದ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಾದ ಕೋನ್ ರೆಡ್ಡಿ ಅವರು ಅಧಿಕಾರದಲ್ಲಿದ್ದಾರೆ. ಇವತ್ತಿಗೂ ಕೂಡ ರೈತರ ಬಗ್ಗೆ ಒಂದು ಮಾತು ಚಕಾರ ಎತ್ತಾ ಇಲ್ಲ. ರೈತರಿಂದನೇ ಆರಿಸಿ ಹೋದಂಥ ಕೋನ್ ರೆಡ್ಡಿ ಅವರು ಬೆಳೆ ವಿಮೆ ಕೊಡಿಸ್ತಕ್ಕಂಥ ಕೆಲಸದಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ. ಭಿಕ್ಷೆ ಕೊಟ್ಟಂಗೆ 500, 600 ರೂಪಾಯಿ ಕೊಟ್ರ ಇನ್ನು ಬದುಕದೆ ಹಂಗ. ಈಗ ಬಿತ್ತನೆ ಕಾರ್ಯ ಪ್ರಾರಂಭ ಆಗ್ತವ. ಬಿತ್ತನೆ ಕಾರ್ಯ ಆಗೋ ಟೈಮು ಕೂಡ ಒಬ್ಬ ಜಿಲ್ಲಾದಲ್ಲಿ ಅಧಿಕಾರಿಗಳ ಸಭೆಗಳು ಕೂಡ ಮಾಡಿಲ್ಲ ಇದುವರೆಗೆ. ತಕ್ಷಣವೇ ಉಸ್ತುವಾರಿ ಮಂತ್ರಿಗಳು ಮತ್ತು ಎಲ್ಲ ಶಾಸಕರು ಸೇರಿ ಬೆಳೆ ವಿಮೆ ಕಂಪನಿಗಳಿಗೆ ಏನಪ್ಪ ಅಂದ್ರೆ ಚಾಟಿ ಬೀಸ್ತಕ್ಕಂಥ ಕೆಲಸ ಮಾಡಬೇಕು. ಅವರ ಸಭೆ ಮಾಡಬೇಕು. ಸಭೆ ಮಾಡಿ ರೈತರನ್ನ ಉಳಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ತಮ್ಮ ಮೂಲಕ ನಾನು ಜಿಲ್ಲಾ ಉಸ್ತುವಾರಿ ಸಂತೋಷ್ ಲಾಡ್ ಅವರಿಗೆ ಒತ್ತಾಯವನ್ನು ಮಾಡ್ತೇನೆ. ಸರ್ಕಾರಗಳು ತಕ್ಷಣ ಎಚ್ಚೆತ್ತುಕೊಳ್ಬೇಕು. ಬೆಳೆ ವಿಮೆ ಕಂಪನಿಗಳಿಗೆ ಚಾಟಿ ಬೀಸಬೇಕು. ಅನ್ನದಾತ ಈಗಾಗಲೇ ಕಷ್ಟದಲ್ಲಿದ್ದಾನೆ, ಆತನ ಕಣ್ಣೀರು ಒರೆಸುವಂಥ ಕೆಲಸಕ್ಕೆ ಇಲ್ಲಿ ಕೈ ಹಾಕಬೇಕು. ಬೆಳೆ ವಿಮೆಯನ್ನು ತಕ್ಷಣ ಆ ರೈತನ ಖಾತೆಗೆ ಜಮೆ ಮಾಡಿಸಬೇಕು ಅನ್ನೋದು ಅನ್ನದಾತರ ಮಾತು. ಕ್ಯಾಮ್ರಾ ಪರ್ಸನ್ ಜೊತೆ ಯಲ್ಲಪ್ಪ ಸೊಲರಗೊಪ್ಪ, TV5 ಹುಬ್ಬಳ್ಳಿ.